ನಿನ್ನ ಕೈಲಿ ಕೇಶವನಾಥ ಸ್ವಾಮಿ ಕೆರಡಿ ಗಂಟ ಹೋಗೋಕ್ಕಾಗಲ್ಲ ಅಂದರು ಬೈಕಲ್ಲಿ. ಬಂದಿದ್ದೀನಿ. ಗೂಗಲ್ ಮ್ಯಾಪಲ್ಲೂ ಇದೆ ಕೇಶವನಾಥ ಸ್ವಾಮಿ ಟೆಂಪಲ್ಗೆ ಡಿಸೇಬಲ್ ಆರೋ ಮಾರ್ಕ್ ಇದೆ. ಯಾಕೆ ಹೇಳಿ? ಹೋಗೋಕ್ಕಾಗಲ್ಲ ಅಂತ. ಆದರೂ ಬಂದಿದ್ದೀನಿ. ಆಗಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ಟು ಯಾಕೆ ಆಗಲ್ಲ ಅಂತ ಮುಂದೆ ನುಗ್ಗೋನು ನಾನು. ಪ್ರಯತ್ನ ಮಾಡ್ದಿರಾ ಯಾವುದು ಆಗಲ್ಲ ಅಂತ ಕುತ್ಕೊಳ್ಳೋ ಮಗನೇ ಅಲ್ಲ ನಾನು. ಇದನ್ನೆಲ್ಲ ಬರೀ ಮಾತು ಕೇಳ್ತಿಲ್ಲ. ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಇಷ್ಟೊಂದು ಟ್ರಾವೆಲ್ ಮಾಡ್ಕೊಂಡು ಇಷ್ಟೊಂದು ಜರ್ನಿ ಮಾಡೋಣ ನಾನು. ನನ್ನ ಹತ್ರ ಚಾಲೆಂಜ್ ಬೇಡ. ನೀವು ಆಗಲೇ ಒಬ್ಬರು ನಾನು ನೋಡಿದ್ರಿ ಕ್ಯಾಮ್ರಾ ಹಿಡ್ಕೊಂಡಿದ್ದು. ಅವರು ನಾನು ಹೋದಾಗೆಲ್ಲ ತುಂಬ ಸಹಾಯ ಮಾಡ್ತಾರೆ. ಯಾಕಂದರೆ ನಾನು ಇಲ್ಲಿಗೂ ಬರ್ತಾ ಇರೋದು 2ನೇ ಸಲ. ಅವರು ಲಾಸ್ಟ್ ಟೈಮು ಅಷ್ಟೇ ನನ್ನ ಜೊತೆಲ್ಲೇ ಇದ್ದರು. ಇವಾಗ ಅವ್ರು ನನ್ನ ಕೇಳಿದ್ದು ಒಂದೇ, ಬರಲಾ ನಾನು ಸಹಾಯ ಮಾಡಲಾ, ನಡೆಯೋಕ್ಕಾಗುತ್ತಾ ಅಂತ. ನಾನು ಹೇಳಿದ್ದು ಒಂದೇ ಮಾತು, ಟ್ರೈ ಮಾಡಿದಿರನೇ ಯಾವುದು ಆಗಲ್ಲ ಅನ್ನೋದು ತಪ್ಪಲ್ವಾ? ಯಾಕೆ ನಮಗೆ ನಾವೇ ಇಗ್ನೋರ್ ಮಾಡ್ಕೋಬೇಕು? ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ದೊಡ್ಡ ಸ್ಟೆಪ್ಪು ನನ್ನಿಂದ ಹತ್ತಕ್ಕಾಗಲಿಲ್ಲ. ಆಗ ಬಂದು ಸಹಾಯ ಮಾಡಿದ್ರು. ಮತ್ತು ಇಲ್ಲೂ ಅಷ್ಟೇ, ಇಲ್ಲಿ ದಾಟಬೇಕಾದ್ರೂ ಅಷ್ಟೇ ನಾನು ಬಿದ್ದೋಗ್ಬಿಡ್ತೀನಿ ಅಂತ ಕೈ ಹಿಡ್ಕೊಂಡ್ಲಾಕ್ ಬಂದರು. ಬಟ್ ಅವ್ರಿಗೆ ಹೇಳಿದ್ದು ನಾನು ಒಂದೇ, ನಾನು ಟ್ರೈ ಮಾಡ್ತೀನಿ ಆಯಿತಾ. ಏನು ನಾನು ಜಂಬದಿಂದ ಹೇಳ್ತಾ ಇಲ್ಲ ಇದೆಲ್ಲ. ಯಾಕಂದರೆ ಈಗಲೂ ಅಷ್ಟೇ ನನ್ನ ಮನಸ್ಸಲ್ಲಿ ನೋವಿಲ್ವಾ? ನನಗೂ ಫೀಲಿಂಗ್ಸ್ ಅನ್ನೋದಿಲ್ವಾ? ಯಾಕೆ ಇಷ್ಟೆಲ್ಲ ಟ್ರಾವೆಲ್ ಮಾಡಿ, ಇಷ್ಟೆಲ್ಲ ವಾಕ್ ಮಾಡಿ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಮತ್ತೆ ರಿಕವರಿ ಆಗೋದ್ರೆ ಅಷ್ಟೇನಾ? ಮುಕ್ತಲ್ಲಿ ಖುಷಿ ಇದ್ದರೆ ಐ ಆಮ್ ಸೋ ಹ್ಯಾಪಿ ಪರ್ಸನ್ ನಾ. ಆದರೂ ಲೈಫಲ್ಲಿ ಒಂದು ಮಾತ್ರ ಚೆನ್ನಾಗಿ ಅರ್ಥ ಮಾಡಿಸ್ತಾನೆ ಬಂದಿದ್ಯಾ ಯಾವಾಗಲೂ. ಅದೇನಂದರೆ ನಾವು ಅಂದ್ಕೊಳ್ಳಂಗಲ್ಲ ಲೈಫು, ಈ ಜೀವನ, ಅದೆಲ್ಲ ಆಲ್ರೆಡಿ ನೀನೇ ಬಿಟ್ಬಿಟ್ಟಿದ್ಯಾ ಅಂತ ಯಾವಾಗಲೂ ಅರ್ಥ ಮಾಡಿಸ್ಯಾ. ಬಟ್ ಥ್ಯಾಂಕ್ ಯು. ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಶ್ರಮ ಪಟ್ಕೊಂಡು ಮಾಡೋದ್ರಿಂದ ಏನೋ ಒಂಥರ ಖುಷಿ. ಸೀರಿಯಸ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ ನಾನು ಎಲ್ಲಿ ಹೋಗೋಕ್ಕಾಗಲ್ವೋ ಅಲ್ಲೆಲ್ಲ ನನ್ನ ಕೈ ಹಿಡಿದು ನಡೆಸಿದ್ದಾರೆ. ಥ್ಯಾಂಕ್ ಯು. ದೇವರೇ, ನಿನ್ನ ಸನ್ನಿಧಾನಕ್ಕೆ ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ನ ಮುಂದೆ ಯಾಕೆ ನಿಂತಿದ್ದೀನಿ ಗೊತ್ತಾ? ಹುಡ್ತಾಗ ದುರಂಕಾರ ಅನ್ನೋದನ್ನ ಮೈಗೆ ತುಂಬಿ ಭೂಮಿ ಮೇಲೆ ಬಿಟ್ಟೆ. ಯಾರಿಗೂ ಮರ್ಯಾದೆ ಕೊಡ್ದಿರಂಗೆ ಇನ್ನೇನು ಬುದ್ಧಿ ಕಲಿಬೇಕು. ಲೈಫ್ ಅಂದರೆ ಏನು ಅಂತ ನೋಡಬೇಕು ಅನ್ನೋ ಟೈಮಲ್ಲಿ ಇಲ್ಲ, ನೀನು ತಿಳಿಯೋದು, ನೀನು ತಿಳ್ಕೊಳ್ಳೋದು ತುಂಬ ಇದೆ ಅಂತ ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದನ್ನ ನನಗೆ ಕೊಟ್ಟು ಎದೆಯಿಂದ ಕೆಳಗಡೆ ಸ್ವಾಧೀನನೇ ಕಿತ್ಕೊಂಬಿಟ್ಟು 5 ವರ್ಷ ಮಲಗಿದ ಜಾಗದಲ್ಲೇ ಮಲಗಿಸ್ಬಿಟ್ಟೆ, ಎದೊಳ್ಬಾರ್ದು ಅಂತ. ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ, ನನಗೆ ಗೊತ್ತು ನಾನು ಏನೇನು ತಪ್ಪು ಮಾಡಿದ್ದೀನಿ ಅಂತ ನಾನು ಅರ್ಥಕೊಂಡಿದ್ದೀನಿ, ಹೇಗಿರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ನಿನಗೆ ಅರ್ಥ ಆಗ್ತಿಲ್ವಾ? ಇನ್ನೂ ಎಷ್ಟು ವರ್ಷ ಈ ಜೀವನ, ಇನ್ನೂ ಎಷ್ಟು ವರ್ಷ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದು ನನ್ನಲ್ಲಿರುತ್ತೆ? ಐ ಡೋಂಟ್ ನೋ. ಬಟ್ ಸ್ಟೆಪ್ ಬೈ ಸ್ಟೆಪ್ ನನಗೆ ವಾಕ್ ಮಾಡೋ ಥರ ಮಾಡ್ತಿದ್ಯಾ? ವಾಟ್ ನೆಕ್ಸ್ಟ್?
नमो वक्किरिकेभ्यो देवानागुं हृदयेभ्यो नमो विष्णुकेभ्यो नमो विष्णुवत्केभ्यो नमः निरहतेभ्यो नमः मेवत्केभ्यः द्रापेन्द्रदुष्टते दरिद्रनीललोहितायेषां पुरुषाणामेषां पशूनां महापेर्माणो येषां किञ्चनामोऽत याते रुद्रशिवा तनो शिवा विश्वाभेषजे शिवा रुद्रस्य भेषजे तयानुं रणजीवसे मागुं रुद्राय तवते तपद्दिने क्षेत्रे पुष्टं ग्रामे स्पन्दनापुरं धानो रुद्रो तनो महेश्वरे क्षेत्वीराय नमः साविदेवते अत्यन्तेवत्कमनुरायते पिता सदस्याम तव रुद्रप्रणीतो मानो महन्तमुतमानो अर्भकम्मानो क्षन्तमुतमानो क्षितं मानो मदिपितरं मोतमातरं प्रियमानस्तनो रुद्रनीदिशः मानस्तो केतने मानो श्रीमानो घोषो मानो श्वेश्वरेणि च वीरान् मानो रुद्रवन्तोदिरविष्मन्तो नमसा विदेवते आरात्ते भग्नौ तपोषज्ञेष्ठद्वीराय पुण्यमस्मे ते अस्तु रक्षा च नवदि च देवद्रोह्यदाचन कर्मयत्यभ्यपरा स्वैश्वतं गतुरोमिवानं गन्नभीममुपात्मं मृडाचरित्रे रुद्रस्वामीशानो भगवः पराचीनमुखाग्रदेवं शान्ति रुद्रानुवाकेनाभिषेकं समर्पयामि मङ्गलनीराजनं च करिष्ये ओम अच्युत प्रियमे दासुच्युताच्युत पुत्रकाउ तपुरन्न दृष्टमच्युताउं सहस्राणि सहस्रदा बाहुस्तवयते अतासामीशानो भगवः पराचीनं काटवि सहस्राणि सहस्रतो ये रुद्रादिपुण्यं तेषां सहस्रयोजनेव धन्वानुधन्वते अस्मिन् मात्रं तैक्षे भवादिनील जीवाशिषन्तान् नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात् ईशान सर्वविद्यानाम् ईश्वर सर्वभूतानां ब्रह्माधिपति ब्रह्मणोधिपति ब्रह्मा शिवो मे अस्तु सदा शिवं मंत्र पुष्पं ಪ್ರದಕ್ಷಿಣ ನಮಸ್ಕಾರ ಸರ್ವೇ ಷೋಡಶೋ ಆಗಿ ಆ ದೇವರ ಮೇಲೆ ಭಕ್ತಿ ಇಟ್ಟು ಪುನಃ ಅವನಿಗೆ ರುದ್ರಾಭಿಷೇಕ ಸೇವೆಯನ್ನ ಅವರ ಹೆಸರಲ್ಲಿ ಮಾಡಿಸಿದ್ದೀರಿ. ಅವನೇ ದೊಡ್ಡ ಡಾಕ್ಟರ್, ಅವನು ಶಿವ. ಅವನು ಮನಸ್ಸು ಮಾಡಿದ್ರೆ ಯಾವುದು ತೇನ ವಿನ ತೃಣಮಪಿ ನ ಚಲತಿ ಅಂತೇಳಿ ಅವನು ಒಂದು ಇಚ್ಛೆ ಇದ್ರೆ ಎಲ್ಲ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಎಲ್ಲ ಆಗ್ತದೆ. ಆಯ್ತಾ, ಅವನ ಮೇಲೆ ಭರವಸೆ ಇಡಿ, ಆರೋಗ್ಯ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ ಅಂತೇಳಿ ಆ ಶಿವನನ್ನು ಪ್ರಾರ್ಥನೆ ಮಾಡಿ ಆಶೀರ್ವಾದ. ಶಿವಾಯ ಎಲ್ಲರನ್ನು ಕಾಪಾಡು ತಂದೆ, ಎಲ್ಲರನ್ನೂ ಕಾಪಾಡು. ಎಲ್ಲ ನಿನ್ನ ಮಕ್ಕಳೇ ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕ್ಕೊಂಡು ಪ್ಲೀಸ್ ಎಲ್ಲರನ್ನೂ ಕಾಪಾಡು. ಎಲ್ಲರಿಗೂ ಆರೋಗ್ಯ ಕೊಡು ತಂದೆ.